Good morning dear students, welcome to chemistry class. In previous class we discussed about stoichiometry and we solved some numerical problems regarding stoichiometry. Okay, so in that we solved the numerical problems by using balanced chemical equation. Okay, so what we did in previous class, so in previous class by using balanced chemical equation we calculated the number of moles and number of molecules and number of particles present in a reactant and products. Okay, so now today we are going to start a sub concept in stoichiometry, that is limiting reagent. Okay, so limiting reagent. Before starting limiting reagent, so now ಜನರಲ್ ಆಗಿ ಒಂದು ಎಕ್ಸಾಂಪಲ್ ತೊಗೊಳೋಣ. ಏನು ಎಕ್ಸಾಂಪಲ್ ತೊಗೊಳೋಣ ಅಂತಂದರೆ, ಜಸ್ಟ್ ಇಮ್ಯಾಜಿನ್, ಸೊ ನಿಮ್ದು ಏನೋ ಒಂದು ಫ್ಯಾಕ್ಟ್ರಿ ಇದೆ, ಡಾಲ್ ಫ್ಯಾಕ್ಟ್ರಿ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಸೊ ನಿಮ್ಗೊಂದು ಆರ್ಡರ್ ಬರುತ್ತೆ. ಏನಂತ ಹೇಳಿ ಆರ್ಡರ್ ಬರ್ತದೆ ಅಂದ್ರೆ, ಒಬ್ರು ಯಾರೋ ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ, ಏನು ನಮಗೆ ಈ ವೀಕೆಂಡು 100 ಡಾಲ್ಸ್ ಬೇಕು ಅಂತ ಹೇಳಿ ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ. ಸೊ ನಿಮ್ಗೆ ಡಾಲ್ಸ್ ಮಾಡಲಿಕ್ಕೆ ಮೇನ್ ಬೇಕಾಯ್ತು ಅಂದ್ರೆ ನೀವು ಏನು ಮಾಡ್ಕೊ, ಡಾಲ್ಸ್ದು ಪಾರ್ಟ್ಸ್, ಬಾಡಿ ಪಾರ್ಟ್ಸ್ ನೀವೇನು ಮಾಡ್ಬೇಕಾಗ್ತಿ, ಅಟ್ಯಾಚ್ ಮಾಡಿ ಡಾಲ್ ಮಾಡಿ ಕೊಡೋದಿರ್ತೈತಿ. ಓಕೆ, ಸೊ ನೀವು ಡಾಲ್ ಮಾಡ್ಬೇಕಂತಂದ್ರೆ ನಿಮ್ಗೆ ರಿಕ್ವೈರ್ ಏನೇನು ಇರ್ತೈತಿ, ಡಾಲ್ ಮಾಡ್ಬೇಕಂತಂದ್ರೆ ಫಸ್ಟು ಹೆಡ್ ರಿಕ್ವೈರ್ ಇರ್ತೈತಿ, ಡಾಲ್ದು ಹೆಡ್ಡು, ನೆಕ್ಸ್ಟು ಡಾಲ್ದು ಬಾಡಿ, ನೆಕ್ಸ್ಟು ಅದರದ್ದು ಲೆಗ್ಸು, ನೆಕ್ಸ್ಟು ಅದರದ್ದು ಹ್ಯಾಂಡ್ಸ್. ಓಕೆ, ಸೊ ನೀವೊಂದು ಡಾಲ್ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಸೊ ಅದಕ್ಕೆ ನಿಮ್ಗೇನು ಬೇಕು, ಡಾಲ್ದು ಹೆಡ್ಡು, ಬಾಡಿ, ಲೆಗ್ಸು, ಹ್ಯಾಂಡ್ಸ್ ಬೇಕು. ಓಕೆ, ಸೊ ನಿಮ್ಗೇನು ಆರ್ಡರ್ ಬರ್ತೈತೆ ಅಂತಂದ್ರೆ, ಸೊ ಈ ಲಾಸ್ಟ್ ವೀಕೆಂಡ್ ಒಳಗೆ 100 ಡಾಲ್ಸ್ ನಮ್ಗೆ ಪ್ರಿಪೇರ್ಡ್ ಬೇಕು ಅಂತ ಹೇಳಿ ನಿಮ್ಗೊಂದು ಆರ್ಡರ್ ಬರ್ತೈತೆ. ಸೊ ನಿಮ್ದು ಯಾರೋ ಸೂಪರ್ವೈಸರ್ ಏನೋ ಇರ್ತಾರೆ, ಅವ್ರ ಸೂಪರ್ವೈಸರ್ ಏನು ಮಾಡ್ತಾರೆ, ಸೊ ಇವೇ ನೀವು ರಾ ಮಟೀರಿಯಲ್ಸ್ ಡಾಲ್ ಪ್ರಿಪೇರ್ ಮಾಡಲಿಕ್ಕೆ ಸೊ ರಾ ಮಟೀರಿಯಲ್ಸ್ನ ತಂದು ನಿಮಗೆ ಕೊಡ್ತಾರೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಹ್ಯಾಂಡ್ಸ್ ನೋಡಿದರೆ, ಸೊ ಅವರು ಹ್ಯಾಂಡ್ಸ್ನ ನಮ್ಗೆ ಎಷ್ಟು ಕೊಡ್ಬೋದು, ಸೊ 250 ಹ್ಯಾಂಡ್ಸ್ ನಮಗೆ ತಂದು ಕೊಡ್ಬೋದು. 250 ಹ್ಯಾಂಡ್ಸ್. ಸೊ 250 ಅಂತಂದ್ರೆ 1 ಡಾಲ್ ಮಾಡಲಿಕ್ಕೆ 2 ಹ್ಯಾಂಡ್ಸ್ ಬೇಕು. ಸೊ ನಮ್ಗೆ 100 ಡಾಲ್ಸ್ ಮಾಡೋದಿದೆ. ಸೊ ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಹ್ಯಾಂಡ್ಸ್ ಬೇಕು, 200 ಹ್ಯಾಂಡ್ಸ್ ಬೇಕು. ಯಾಕಂತಂದ್ರೆ 1 ಡಾಲ್ ಮಾಡಲಿಕ್ಕೆ ಎಷ್ಟು ಹ್ಯಾಂಡ್ಸ್ ಬೇಕು ನಮಗೆ, 2 ಹ್ಯಾಂಡ್ಸ್. ಓಕೆ, ಸೊ ನೆಕ್ಸ್ಟ್ ಸೊ ಲೆಗ್ಸ್ ಎಷ್ಟು ತಂದು ಕೊಡ್ತಾರೆ ಅಂತಂದರೆ ಅರೌಂಡ್ 200 ಲೆಗ್ಸ್ನ ತಂದು ಕೊಡ್ತಾರೆ. ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ದ ಜನರಲ್ ಎಕ್ಸಾಂಪಲ್. ಓಕೆ, ಟು ಅಂಡರ್ಸ್ಟ್ಯಾಂಡ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಸೊ ನೆಕ್ಸ್ಟ್ ಅದ್ರದ್ದು ಬಾಡಿ ನಿಮ್ಗೆ ಎಷ್ಟು ತಂದು ಕೊಡ್ತಾರೆ ಅಂತಂದರೆ ಎಕ್ಸಾಕ್ಟ್ 100 ಬಾಡೀಸ್ನ ನಿಮಗೆ ಸಪ್ಲೈ ಮಾಡ್ತಾರೆ. ಸೊ ನೆಕ್ಸ್ಟ್ ಅದ್ರ ಹೆಡ್ನ ಏನು ನಿಮಗೆ ಕೊಡ್ತಾರೆ ಅಂದರೆ, ಸೊ 80 ಹೆಡ್ಸ್ನ ನಿಮ್ಗೆ ಏನು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಓಕೆ, ಸೊ ನೀವು 100 ಡಾಲ್ಸ್ ಮಾಡಬೇಕು, ಬಟ್ ನಿಮ್ಮ ಕಡೆ ಇರೋ ರಾ ಮಟೀರಿಯಲ್ಸ್ ಎಷ್ಟು, 80 ಹೆಡ್ಸು, 100 ಬಾಡೀಸು, 200 ಲೆಗ್ಸು, 250 ಹ್ಯಾಂಡ್ಸ್. ಓಕೆ, ಸೊ ನಮಗೀಗ 100 ಡಾಲ್ಸ್ ಆಗಲಿಕ್ಕೆ ಎಷ್ಟು ಬೇಕು, ಹೆಡ್ಸು 100 ಹೆಡ್ಸ್ ಬೇಕು, 100 ಬಾಡೀಸ್ ಬೇಕು, ನೆಕ್ಸ್ಟು ಲೆಗ್ಸ್ ಎಷ್ಟು ಬೇಕು, 200 ಲೆಗ್ಸ್ ಬೇಕು. ಯಾಕಂತಂದರೆ 1 ಡಾಲ್ ಮಾಡಲಿಕ್ಕೆ ಎಷ್ಟು ಬೇಕು ನಮ್ಗೆ, ಲೆಗ್ಸು 2 ಬೇಕು. ಅಂತಂದರೆ 100 ಅಂದರೆ ಸೊ 100 ಇಂಟು 2 ದಟ್ ಈಸ್ 200 legs. So same way, so we require 200 hands. Okay, so ಇಷ್ಟು ನಮಗೆ ಹ್ಯಾಂಡ್ಸ್ ಬೇಕು. ಸೊ ಈಗ ನಾವು ಏನು ಡಾಲ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಡಾಲ್ನ ನಾವೇನು ಮಾಡಿದ್ವಿ, ಆ ಬಾಡಿ ಮತ್ತು ಹೆಡ್ಡು, ಲೆಗ್ಸು, ಆಮೇಲೆ ಹ್ಯಾಂಡ್ಸ್ನೆಲ್ಲ ಅರೇಂಜ್ ಮಾಡಲಿಕ್ಕೆ, ಜಾಯಿನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗ ಏನಾಗುತ್ತೆ, ಸೊ ನಾವೆಷ್ಟು ಡಾಲ್ಸ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ರಾ ಮಟೀರಿಯಲ್. ಸೊ ಇಲ್ಲೇನಿದೆ, ಹ್ಯಾಂಡ್ಸು ಎಕ್ಸಸ್ ಇದೆ. ಸೊ ಎಷ್ಟು ಹ್ಯಾಂಡ್ಸ್ ಎಕ್ಸಸ್ ಇದೆ, 50 ಹ್ಯಾಂಡ್ಸ್ ಏನಿದ್ದಾವೆ ಎಕ್ಸಸ್ ಇದ್ದಾವೆ. ಸೊ ನೆಕ್ಸ್ಟ್ ಇಲ್ಲಿ ಹೆಡ್ಸ್ ಎಷ್ಟು ಶಾರ್ಟೇಜ್ ಇದ್ದಾವೆ, ಸೊ ಹೆಡ್ಸು 100 ಇರಬೇಕಾಗಿತ್ತು, ಬಟ್ ನಮ್ಮ ಕಡೆ ಎಷ್ಟಿದ್ದಾವೆ, 80 ಹೆಡ್ಸ್ ಇದ್ದಾವೆ. ಸೊ ಎಷ್ಟು ಶಾರ್ಟೇಜ್ ಇದ್ದಾವೆ, ಸೊ 20 ಹೆಡ್ಸ್ ಏನಿದ್ದಾವೆ ಶಾರ್ಟೇಜ್ ಇದ್ದಾವೆ. ಓಕೆ, ಸೊ 20 ಹೆಡ್ಸ್ ಶಾರ್ಟೇಜ್ ಇದ್ದಾವೆ, 50 ಹ್ಯಾಂಡ್ಸು ಎಕ್ಸಸ್ ಇದ್ದಾವೆ. ಸೊ ನೀವು ಈಗ ಇವನು ರಾ ಮಟೀರಿಯಲ್ ಯೂಸ್ ಮಾಡಿ ಎಷ್ಟು ಅಮೌಂಟ್ ಆಫ್ ನೀವು ಡಾಲ್ಸ್ನ ಪ್ರಿಪೇರ್ ಮಾಡ್ಬೋದು, ಎಷ್ಟು ನಂಬರ್ ಆಫ್ ಡಾಲ್ಸ್ನ ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲೇ ನೀವು ಏನು 100 ಬಾಡೀಸ್ ಇದ್ದಾವೆ, ಲೆಗ್ಸ್ 200 ಇದ್ದಾವೆ, ಹ್ಯಾಂಡ್ಸ್ 250 ಇದ್ದಾವೆ, ಬಟ್ ಹೆಡ್ಸ್ ಏನಿದ್ದಾವೆ 80 heads ಇದ್ದಾವೆ. So by using this raw material you are only capable to
ಪ್ರಿಪೇರ್ ಓನ್ಲಿ 80 ಡಾಲ್ಸ್. ಓಕೆ, ಸೊ 80 ಡಾಲ್ಸ್ ಆಗಿಂದ ಏನಾಗುತ್ತೆ, ನಾವು 81 ಡಾಲ್ ಪ್ರಿಪೇರ್ ಮಾಡುವಾಗ ಸೊ ನಮ್ಗೆ ಹೆಡ್ ರಿಕ್ವೈರ್ ಇರುತ್ತೆ, ಬಟ್ ನಮ್ಗಲ್ಲಿ ಏನಿರಲ್ಲ, ಹೆಡ್ ಇರಲ್ಲ. ಓಕೆ, ನೀವು ಹೆಡ್ ಫಿಟ್ ಮಾಡ್ಬೇಕಂತಂದ್ರೆ ಸೊ ನಿಮ್ಗೇನಿರುತ್ತೆ, ಹೆಡ್ ರಿಕ್ವೈರ್ ಇರುತ್ತೆ, ಬಟ್ ಇಲ್ಲೇನಿಲ್ಲ, ಹೆಡ್ ಶಾರ್ಟೇಜ್ ಇದೆ. ಓಕೆ, ಸೊ ಶಾರ್ಟೇಜ್ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಎಷ್ಟು ಈ ರಾ ಮಟೀರಿಯಲ್ ಯೂಸ್ ಮಾಡಿ ಎಷ್ಟು ಡಾಲ್ಸ್ ಪ್ರಿಪೇರ್ ಮಾಡ್ಬೋದು, 80 ಡಾಲ್ಸ್ನ ಪ್ರಿಪೇರ್ ಮಾಡ್ಬೋದು. ಸೊ 80 ಡಾಲ್ಸ್ನ ನಾವು ಪ್ರಿಪೇರ್ ಮಾಡಿದ್ವಿ. ಸೊ ನಮ್ಗಿಲ್ಲಿ ರಾ ಮಟೀರಿಯಲ್ ಏನೋ 100 ಡಾಲ್ಸಿಗೆ ರಾ ಮಟೀರಿಯಲ್ ಕೊಟ್ಟಾಗ ಸೊ ನಮ್ಗೆ ಹೆಡ್ಸ್ ಏನು ಬೇಕಾಗಿತ್ತು, 100 ಬೇಕಾಗಿತ್ತು, ಬಟ್ ನಮ್ಗೆ ಎಷ್ಟು ಹೆಡ್ಸ್ ಇದಾವೆ, 80 ಹೆಡ್ಸ್ ಇದಾವೆ. ಸೊ ದೆನ್ ಅವರ್ ಪ್ರೊಡಕ್ಷನ್ ವಿಲ್ ಡಿಕ್ರೀಸಸ್. ಓಕೆ, ಸೊ ನಮ್ದು ಪ್ರಾಡಕ್ಟ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತದೆ ಡ್ಯೂ ಟು ದ ಲೆಸ್ ನಂಬರ್ ಆಫ್ ಹೆಡ್ಸ್. ಓಕೆ, ಸೊ ಹೆಡ್ಸ್ ಲೆಸ್ ನಂಬರ್ ಇರೋದ್ರಿಂದ ಸೊ ನಮ್ದು ಪ್ರಾಡಕ್ಟ್ ಏನಾಗುತ್ತೆ, ಲೆಸ್ ನಂಬರ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ಇದು 100 ಇತ್ತಂದ್ರೆ ಸೊ ಡಾಲ್ಸು 100 ಪ್ರಾಡಕ್ಟ್ ಆಗಿತ್ತು, ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಿತ್ತು. ಸೊ ಬಟ್ ಇಲ್ಲಿ ಹೆಡ್ಸ್ 80 ಇರೋದ್ರಿಂದ ಸೊ ವಿ ಆರ್ ಏಬಲ್ ಟು ಪ್ರಿಪೇರ್ ಓನ್ಲಿ 80 ಡಾಲ್ಸ್. ಓಕೆ, ಸೊ 80 ಡಾಲ್ಸ್ನ ಅಷ್ಟೇ ನಾವೇನು ಮಾಡ್ಲಿಕ್ಕಾಗುತ್ತೆ, ಪ್ರಿಪೇರ್ ಮಾಡ್ಲಿಕ್ಕಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಹೆಡ್ ಈಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ಸೊ ಅಕಾರ್ಡಿಂಗ್ ಟು ಕೆಮಿಸ್ಟ್ರಿ, ಸೊ ನಾ ಕೆಮಿಸ್ಟ್ರಿ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನಮ್ಗೆ ಶಾರ್ಟೇಜ್ ಇರೋದ್ರಿಂದ ಸೊ ದಿಸ್ ಈಸ್ ಗೋಯಿಂಗ್ ಟು ಸೊ explains or this is going to tell us the product number of products. Okay, so it is going to control the number of products formed in the ಮ್ಯಾನುಫ್ಯಾಕ್ಚರ್. ಓಕೆ, ಸೊ ಇಲ್ಲಿ ನಮ್ಗೆ 80 ಹೆಡ್ಸ್ ಇರೋದ್ರಿಂದ ಸೊ ಈ 80 ಹೆಡ್ಸ್ ಏನಿರೋದಿಲ್ಲ, ಇಟ್ ಇಸ್ ಗೋಯಿಂಗ್ ಟು ಕಂಟ್ರೋಲ್ ದಿ ಪ್ರಾಡಕ್ಟ್ ಫಾರ್ಮೇಷನ್. ಓಕೆ, ಸೊ ಅದು ಪ್ರಾಡಕ್ಟ್ ಫಾರ್ಮೇಷನ್ ಕಂಟ್ರೋಲ್ ಮಾಡೋದಕ್ಕೆ ಇದಕ್ಕೆ ಏನಂತ ಕರೀತಾರೆ, ಸೊ ಲಿಮಿಟಿಂಗ್ ಏಜೆಂಟ್, ಅಥವಾ ಇಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ, ಶಾರ್ಟೇಜ್ ಆಫ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಹ್ಯಾಂಡ್ಸ್ ಏನಿದಾವೆ, ಎಕ್ಸಸ್ ಇದಾವೆ. ಸೊ ನಮಗೆ ಬೇಕಾಗಿರೋದೇನು 200, ಬಟ್ ಇಲ್ಲೇನಿದಾವೆ ಎಕ್ಸಸ್ ಅಂದರೆ 50 ಎಕ್ಸಸ್ ಇದಾವೆ. ಸೊ ದೇ ಆರ್ ಕಾಲ್ಡ್ ಎಕ್ಸಸ್ ಸಬ್ಸ್ಟೆನ್ಸ್. ಓಕೆ, ಸೊ ಎಕ್ಸಸ್ ಸಬ್ಸ್ಟೆನ್ಸ್ ಇರುತ್ತೆ, ಇದೇನಾಗುತ್ತೆ, ಸೊ ಇಟ್ ಈಸ್ ಗೋಯಿಂಗ್ ಟು ಲಿಮಿಟ್ ದ ಪ್ರಾಡಕ್ಟ್ ಫಾರ್ಮೇಷನ್. ಯಾವುದು ಪ್ರಾಡಕ್ಟ್ ಫಾರ್ಮೇಷನ್ ಲಿಮಿಟ್ ಮಾಡುತ್ತೆ, ಸೊ ದಿಸ್ ಹೆಡ್ ಪಾರ್ಟ್ ಈಸ್ ಗೋಯಿಂಗ್ ಟು ಲಿಮಿಟ್ ದಿ ಪ್ರಾಡಕ್ಟ್ ಫಾರ್ಮೇಷನ್. ದಟ್ಸ್ ವೈ ದಿಸ್ ಒನ್ ಈಸ್ ಕಾಲ್ಡ್ ಅ ಲಿಮಿಟಿಂಗ್ ರಿಯೇಜೆಂಟ್ ಆ್ಯಂಡ್ ದಿಸ್ ಒನ್ ಈಸ್ ಕಾಲ್ಡ್ reagent. Okay, so now we will study our main concept, limiting reagent. Okay, so before starting this one, first write the definition. So here limiting reagent is nothing but it is a reagent, it is a reagent which taken in a small quantity or amount, small quantity or amount than mentioned in balanced chemical equation it decides the amount of the product formed in the reaction. ಸೊ ಇದೇನು ಇಷ್ಟು ದೊಡ್ಡದಿದೆ ಅಂತ ಹೇಳಿ ವರಿ ಆಗೋ ನೆಸೆಸಿಟಿ ಇಲ್ಲ. ಸೊ ದಿಸ್ ಈಸ್ ದಿ ಸಿಂಪಲ್ ಡೆಫಿನಿಷನ್. ಸೊ ಹಿಯರ್
the limiting reagent, that is nothing but it is a reagent which taken in a small quantity or a amount than mentioned in a balanced chemical equation. It decides the amount of the product formed in the reaction. Okay, so na illi doll example kottide, idಕ್ಕೆ ಅದನ್ನ ಕಂಪೇರ್ ಮಾಡಿ. Okay, so this is the reagent. just ನೀವು ಇದನ್ನ ಕೆಮಿಸ್ಟ್ರಿ ಅಪ್ಲೈ ಮಾಡಿ, ಇದನ್ನ reagents ಅಂತ ತಿಳ್ಕೊರಿ ಇವನ್ನೆಲ್ಲ. so this is the reagent which taken in amount. so ರಿಕ್ವೈರ್ಡ್ ಎಷ್ಟಿತ್ತು, 100 ಇದ್ವು, ಬಟ್ ನಾವು ಇಲ್ಲಿ ಎಷ್ಟು ತಗೊಂಡಿದ್ದೇವೆ, 80 heads ತಗೊಂಡಿದ್ದೇವೆ. so here we taken in a small amount than mentioned in the balanced chemical reaction. so it will decides the formation of product in the reaction. okay, so that is called a limiting reagent. okay, so now we will take one chemical reaction here. okay, so here just imagine A is a reactant and B is a reactant, then they are going to form a C. okay, so here we will take 10 grams of A and 10 grams of B, so they are going to form a 20 grams of C. okay, so if in another reaction, if we are going to take 10 grams of A and then 8 grams of B, it is going to form a 18 grams of C. okay, so same way, if we are going to take 10 grams of A and 6 grams of B, it is going to form a 16 grams of C. okay, so next, or else if we take this is 8 grams of A and 10 grams of B, it is going to form a 18 grams of C. okay, so here if we are in our balanced equation, it tells that we have to take 10 grams of A and 10 grams of B, then we will form the 20 grams of C. but in another reaction we took only 10 grams of A and only 8 grams of B. okay, so then it is going to form a 18 grams of C. okay, so here this B is called as a limiting reagent. okay, so it is going to limit the product formation. It is going to decide the amount of product formed in this reaction. okay, so ಇಲ್ಲಿ ನಾವು 8 ತಗೊಂಡಿರೋದ್ರಿಂದ ಸೊ ಇಲ್ಲಿ ನಮಗೆ ಏನಾಗಿದೆ 18 grams of product form ಆಗಿದೆ. ಸೊ ನಾವು ಇಲ್ಲಿ 10 ತಗೊಂಡಿದ್ರೆ 20 grams of product form ಆಗ್ತಿತ್ತು ಅಂತಂದ್ರೆ, ಸೊ ನಾವು ಯಾವುದು ಸ್ಮಾಲ್ ಅಮೌಂಟ್ ನಲ್ಲಿ ರಿಯಾಕ್ಟೆಂಟ್ಸ್ ತಗೊಂಡಿರ್ತೇವಲ್ಲ, ಸೊ ಅದು ಕಂಪ್ಲೀಟ್ ಯುಟಿಲೈಸ್ ಆದಾಗ, ಆ ರಿಯಾಕ್ಷನ್ ನಲ್ಲಿ ಯುಟಿಲೈಸ್ ಆದಾಗ, ಸೊ ದ ರಿಯಾಕ್ಷನ್ ವಿಲ್ ಸ್ಟಾಪ್. ಓಕೆ, ಸೊ ಯಾಕಂತಂದ್ರೆ ನೆಕ್ಸ್ಟ್ ಫರ್ದರ್ ರಿಯಾಕ್ಷನ್ ಮಾಡಲಿಕ್ಕೆ ಸೊ ನಮ್ಗೆ ಬಿ ಪ್ರೆಸೆಂಟೇ ಇರೋದಿಲ್ಲ. ಸೊ ಬಿ ಪ್ರೆಸೆಂಟ್ ಇರೋದಿಲ್ಲ ಅಂತಂದ್ರೆ ಸೊ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ. ಸೊ ರಿಯಾಕ್ಷನ್ ಸ್ಟಾಪ್ ಆಯ್ತಂದ್ರೆ ನಮ್ದು ಪ್ರಾಡಕ್ಟು, ಸೊ ಪ್ರಾಡಕ್ಟ್ದು ಕ್ವಾಂಟಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನು ಸ್ಮಾಲರ್ ಕ್ವಾಂಟಿಟಿ ಒಳಗೆ ಏನು ತೊಗೊಂಡಿರ್ತೇವಲ್ಲ ರಿಯಾಕ್ಟೆಂಟ್ಸು, ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ನಲ್ಲಿ ಹೇಳಿದಕ್ಕಿಂತ ಸ್ಮಾಲರ್ ಕ್ವಾಂಟಿಟಿ ಒಳಗೆ ಏನು ನಾವು ಅಮೌಂಟ್ ತೊಗೊಂಡಿರ್ತೇವಲ್ಲ ರಿಯಾಕ್ಟೆಂಟ್ಸ್ನ, ಸೊ ಅಂಥ ರಿಯಾಕ್ಟೆಂಟ್ಸಿಗೆ ಏನಂತ ಹೇಳಿ ಕರೀತಾರೆ, ಲಿಮಿಟಿಂಗ್ ರಿಯೇಜೆಂಟ್. ಸೊ ವಾಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್? ಸೊ ಲಿಮಿಟಿಂಗ್ ರಿಯೇಜೆಂಟ್ ಈಸ್ ಅ ರಿಯೇಜೆಂಟ್ ವಿಚ್ ಟೇಕನ್ ಇನ್ ಅ ಸ್ಮಾಲ್ ಅಮೌಂಟ್ then mentioned in the balanced chemical reaction. So here this limiting reagent is going to decide the amount of product formation in a reaction. So such reagents are called as a limiting reagent. So ನಿಮ್ದು limiting reagent in short ಒಳಗೆ ಹೇಳಬೇಕಂದ್ರೆ, ಯಾವುದೇ ರಿಯಾಕ್ಟೆಂಟ್ಸ್ನ ನಾವು ಸ್ಮಾಲ್ ಕ್ವಾಂಟಿಟಿ ಅಂದರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಒಳಗೆ 2 moles ತೊಗೊಳ್ಳಿಕ್ಕೆ ಹೇಳಿದ್ರೆ, ನಾವು 1 mole ಏನಾದರೂ ರಿಯಾಕ್ಟೆಂಟ್ಸ್ನ ಯೂಸ್ ಮಾಡಿದರೆ, ಸೊ ಅದಕ್ಕೇನಂತ ಹೇಳಿ ಕರಿತೀವಿ ನಾವು, ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೌ ವಿ ವಿಲ್ solve some numerical problems regarding this limiting reagent. I hope you understood about the limiting reagent. Okay, so now we will solve some numerical problems. First one 32 grams of methane, 32 grams of methane is reacting with 2
80 grams of O2, that means oxygen, to form carbon dioxide and water. Find limiting reagent and number of moles of carbon dioxide and H2O formed. So in this case, what we have to do? So here we have to find the limiting reagent and the number of moles of carbon dioxide and water. Okay, so here the given is 32 grams of methane and 80 grams of oxygen. Okay, so our question is 32 grams of methane, it is going to react with 80 grams of oxygen to form a carbon dioxide and water. Then we have to find the limiting reagent. So here, and the number of carbon dioxide and water formed. Okay, so ಇಲ್ಲಿ ನಾವೇನು ಮಾಡಬೇಕು, ಎರಡನ್ನ ಏನು ಮಾಡಬೇಕು, ಫೈಂಡ್ ಮಾಡಬೇಕು. ಯಾವುದು ಲಿಮಿಟಿಂಗ್ ರಿಯೇಜೆಂಟ್, ಆಮೇಲೆ ನಂಬರ್ ಆಫ್ ಮೋಲ್ಸ್ ಆಫ್ carbon dioxide and water which are formed in the reaction. So what we have to do first? So first we have to write the balanced chemical equation. So ಇಲ್ಲಿ ಏನು ಬರುತ್ತೆ equation? So methane is going to burn in presence of oxygen, so it is going to form a carbon dioxide and water. Is it balanced? No. So here totally there are one carbon in both side, but hydrogen, here 4 hydrogen present, here 2 hydrogen present. So to balance this one we have to write here 2, then oxygen. So here 2 plus 2, 4 oxygen present, but here only 2 oxygen present. To balance this one we have to write here 2. Okay, so here 2 they are called coefficient. So in previous class we studied this one, so they are called stoichiometric coefficient 1. They are the stoichiometric coefficient of methane and carbon dioxide. Okay, so here we know that, so what we have to find? We have to find the moles of carbon dioxide and water. Okay, so next what we have to do? So here we know that 1 mole of methane is going to react with 2 moles of oxygen to form a, so here 1 mole of carbon dioxide and 2 moles of water. Okay, so next what we know? So in terms of grams, so here carbon, so molecular mass of methane here, so 12 plus 4, so that is 16 grams. So 16 grams of methane which is going to react with 16 into 2, 32 into 2, that is 64. So 64 grams of oxygen to form, so here 12 into, so 16 into 2 is 32, so 32 into 12, that is 44 grams of carbon dioxide, plus we already know that molecular mass of water is 18, so here 18 into 2, that is 36, so 36 grams of water. Okay, so here we know that, so here 1 mole is going to react with 2 moles of oxygen to form a 1 mole of carbon dioxide and 2 moles of water. So same way in terms of grams, so 16 grams of methane is going to react with 64 grams of oxygen to form a 44 grams of carbon dioxide and 36 grams of water. So here when we take the ratio here, so methane and oxygen, so in terms of mole, so they are in the ratio of 1:2.
Okay, so if we take 1 mole, we have to take 2 moles of oxygen. If we take 2 moles of methane, then we have to take 4 moles of oxygen. So here they are in the form of 1:2. So if we take in terms of grams, okay, so here they are in the ratio of 1:4. This is in terms of moles and this is in terms of grams. Okay, so here 1:2 and 1:4. So here now we know the our given. Okay, so here what is given here? 32 grams of methane is going to react with 80 grams of 32 grams of methane is going to react with 80 grams of oxygen. Okay, so here we know the ratio. So if we are going to take 1 grams of methane, so then we have to take 4 grams of oxygen. Okay, so according to this, if we are going to take 32 grams of methane, so 32 grams of methane, so then we have to take 4 into 32. Okay, so estaಗುತ್ತೆ? So 4 into 32 ಅಂತಂದ್ರೆ 4 2s are 8, next 4 3s are 12. Okay, so here 32 grams of methane, it will require 180 grams of oxygen. So ಇಲ್ಲಿ confusion ಆಗಬೇಡ್ರಿ. ಸೊ ಇಲ್ಲಿ ಏನಾಗಿದೆ 1 mole ನಮಗೆ ಏನು ಕೊಟ್ಟಿದ್ದಾರೆ, ಗ್ರಾಮ್ಸ್ ನಲ್ಲಿ ಕೊಟ್ಟಿದ್ದಾರೆ ಮೀಥೇನ್ ಮತ್ತೆ ಆಕ್ಸಿಜನ್. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ 16 grams of methane, it will require 64 grams of oxygen. Okay, so they are in the ratio of 1:4. That means if we are going to take 1 gram of methane, so that will react with 4 grams of oxygen. So according to this one, so if we are going to take 32 grams of methane, it requires 120 grams of oxygen. Okay, so here it requires the 120 grams of oxygen, but here we have only 80 grams of oxygen. So now tell me which one is limiting reagent here, so methane or oxygen. So here we require 180 grams of oxygen, but we have only 80 grams of oxygen. Okay, so here the limiting reagent is oxygen, because it has the we have less amount of oxygen to burn a 32 grams of methane. That's why therefore in the above reaction the limiting reagent is oxygen. I will write this one here. In the above reaction, in the reaction, given reaction, limiting reagent is oxygen, because so here given mass of, so here because the given mass should follow one is to 4 ratio. That means that is we 128
grams of oxygen is required to burn 32 grams of methane. Okay, so here the limiting reagent is oxygen. Okay, so next what we have to find, we already find the limiting reagent which is present in the reaction, that is nothing but the oxygen. So now we have to find the number of moles of carbon dioxide and methane which is formed in the reaction. So here we already know that the formula to use the number of moles of a substance. Okay, so what is the formula here? So here the formula is number of moles is equal to given mass divided by molar mass. Okay, but here the carbon dioxide and water mass is not given, so for that we have to use the another method, that is nothing but the cross multiplication method. Okay, so what we have to do here, so here we know that, so 2O2 that is going to form a 1 CO2. Okay, so if we are going to use 2 moles of oxygen, it is going to form a 1 mole of carbon dioxide. That means, so here 2 moles means, here 2 moles ಅಂತಂದ್ರೆ ಎಷ್ಟಾಗುತ್ತೆ ಆಕ್ಸಿಜನ್ದು, ಸೊ 2 moles ಅಂತಂದ್ರೆ 64 ಆಗುತ್ತೆ. ಸೊ 64 grams of oxygen is going to form a 44 grams of carbon dioxide. So next what we have to find, so here 80 grams of oxygen will produce how much of carbon dioxide? 80 grams of oxygen will produce the x grams of carbon dioxide. Okay, so cross multiply this one, so cross multiply ಮಾಡಿದ್ರೆ ಏನಾಗುತ್ತೆ, x is equal to, so here x is equal to ಏನು ಬರುತ್ತೆ, so 80 into 44 divided by 64. Okay, so here the answer is 55 grams. Okay, so here 80 grams of oxygen is going to form a 55 grams of carbon dioxide. So next what we have to find, the amount of water which is produced in the reaction. Okay, so same way here 2O2 is going to form a 2H2O. So 2 moles of oxygen is going to form a 2 moles of water. So here 2 moles of oxygen, that means 64 grams of oxygen is going to form a, so 36 grams of water. Then the given is 80 grams of oxygen. 80 grams of oxygen will produce x grams of water. Okay, so here also cross multiply this one, so here x is equal to 80 into 36 divided by 64. So here the answer is 45 grams. Okay, so here in the given reaction, so when 32 grams of methane is going to convert with 80 grams of oxygen, it is going to form a 55 grams of carbon dioxide and 45 grams of water. Okay, so next what we have to do, so we know the amount of substance in terms of gram now. Okay, so now we have to convert this in terms of moles. Okay, so that's why we know the formula to convert the grams into moles, that is number of moles is equal to given mass divided by molar mass. Okay, for a carbon dioxide, so number of moles is, given mass is
55 grams and the molar mass is 44 grams. Okay, so 44 grams. So here the number of moles of carbon dioxide, so that is equal to 1.25 moles. Okay, so here 1.25 moles of carbon dioxide will produced in this reaction. So same way for a number of moles of water, so here 45 divided by 45 molecular mass is, the molar mass is 18 is the molar mass of water. Then here the answer is 2.5 moles. Okay, so it is going to form a 2.5 moles of water and 1.255 moles of carbon dioxide. Okay, so in the our question is, we have the in a reaction they given 32 grams of methane and 80 grams of oxygen, so they are going to form a carbon dioxide and water. So here we have to find the limiting reagent and number of moles of carbon dioxide and water which are formed. Okay, so here we know that 1 mole of methane requires 2 moles of oxygen, so that means 16 grams of methane that requires 64 grams of oxygen. Then when we consider the ratio, so here 1:2 ratio, so that is the in terms of mole. So when we consider this one, that is in terms 1:4 ratio. Okay, so here we already know the given mass of methane and oxygen, that is nothing but the 34 grams of methane that is going to burn in presence of 80 grams of oxygen. So here according to this ratio, so if we are going to use 32 grams of methane, so then we require 180 grams of oxygen, but here we have only 80 grams of oxygen. That means we have this small amount of oxygen in the reaction. So then the amount of amount of the oxygen we require as explained by the balanced chemical equation. Okay, so for that the oxygen is the limiting reagent. So next we have to find the carbon dioxide and waters in terms of moles. Okay, so that's why we know that, so 2 moles of oxygen is going to produce the 1 mole of carbon dioxide. So the 2 moles, that is nothing but 64 grams of oxygen, it is going to form a 44 grams of carbon dioxide. Then the given is 80 grams of oxygen, so that 80 grams of oxygen is going to form x grams of carbon dioxide. Cross multiply this one, you will get the 55 grams. So same way you do for oxygen, so 2 moles of oxygen, so which is going to form a 2 moles of water. Okay, so if we are going to use 64 grams of oxygen, it is going to form 36 grams of water. Then 80 grams of oxygen will produce x grams. The cross multiply this one, you will get 45 grams. So here we know the amount of this substance which is produced in the reaction, so that is 55 grams and 45 grams. But in our question they asked about number of moles of carbon dioxide and water formed. Okay, so then we apply the number of moles is equal to given mass divided by molar mass. So here the given mass of carbon dioxide is 55 and the molar mass of carbon dioxide is 44. So here our answer is 1.25 mole of carbon dioxide is formed in this reaction. So same way the given mass of given mass of water is 45 and the molar mass of water is 18. So here the 2.5 moles of water is formed in the reaction. Okay, so this is about the first problem. I hope you understood about first problem. So next we will solve some numerical problems regarding this limiting reagent. So next problem is
Second one, 30 grams of magnesium and 30 grams of O2 reacts. Calculate the residual calculate the residual mixture and limiting reagent. Just go through your question here. So what is question here? So here 30 grams of magnesium that is going to react with the 30 grams of oxygen to form 32 grams of magnesium is going to react with the 30 grams of oxygen. So here we have to find the residual mixture. So ಇದನ್ನ important ನೋಡ್ರಿ, ಇದನ್ನ residual mixture ಅಂತ ಕೊಟ್ಟಿದ್ದಾರೆ. Okay, so we have to find the residual mixture and limiting reagent. Okay, so next, so here given is 30 grams of magnesium and 30 grams of oxygen. Okay, so here what we have to do here? So first we have to write the balanced chemical equation. So here magnesium is going to react with the oxygen. Okay, so ನೀವು previous class ನಲ್ಲೆಲ್ಲ study ಮಾಡಿರ್ತೀರ, when metal is going to react with the oxygen, it is going to form a respective metal oxide. Okay, so here magnesium when reacts with the oxygen, it is going to form a magnesium oxide. Okay, it is going to form MgO. Okay, so is it balanced one? No. So here the total number of oxygens are 2, but here the oxygen number is 1. To balance this one we have to write 2 here. So here the total number of magnesiums are 2, but here the magnesium is 1. So here we have to write 2 Mg. So now this one is balanced. 2 Mg plus O2, it will gives us 2 MgO. Okay, so here we know the atomic mass of magnesium, so that is nothing but the 24, but here we have 2 magnesium, that means we have to multiply this one with the 24. That will, the answer is 28 grams of magnesium that is going to react with the, so here 16 into 2, that is 32 grams of oxygen to form 2 into 24 plus 16. Okay, so 24 plus 16, that is nothing but the 40. So 40 into 2 is 80 grams. Okay, so here 48 grams of magnesium that is going to react with the 22 grams of oxygen to form a 80 grams of magnesium oxide. Okay, so here we already therefore 48 grams of magnesium reacts with 32 grams of O2, then 30 grams of magnesium, it will react with X grams of O2. Okay, so here we have to find the amount of oxygen which is required to react with the 30 grams of magnesium. Okay, so cross multiply here X is equal to, so 30 into 32 divided by 48. Okay, so here the answer is 20 grams of
oxygen. Okay, so for 30 grams of magnesium we require 20 grams of oxygen. That means here we have the extra mass of oxygen here. So 10 grams of oxygen is extra present in the reaction. So therefore mass of oxygen left in the reaction is 30 minus 20. So the given amount of oxygen is 30, but here utilized amount of oxygen is 20. So that's why the left mass of oxygen is 10 grams. Okay, so this is the left mass of oxygen in the reaction. So it will indicates that here the limiting reagent is magnesium. Okay, so here we have the excess of oxygen, that means we have small amount of magnesium. So therefore magnesium is a limiting reagent. Magnesium is a limiting reagent. Okay, so next what we have to do? So here we have to find the residual mixture, total amount of residual mixture. Okay, so here we know that, so 48 grams of magnesium will produce 80 grams of magnesium oxide. So then 30 grams of magnesium will produce x grams of magnesium oxide. Okay, so here cross multiply this one. So here x is equal to 30 into 8 divided by 48. Okay, so here the answer is 50 grams of magnesium oxide. Here 30 grams of magnesium will form 50 grams of magnesium oxide. Okay, so this is the product which is formed by using 30 grams of magnesium and 20 grams of oxygen. Okay, so they are going to form 50 grams of magnesium oxide, but here they asked about residual mixture. Okay, so imagine ಮಾಡ್ಕೊರಿ ನೀವು ಯಾವುದೋ ಒಂದು ಕಂಟೈನರ್ ಒಳಗೆ ರಿಯಾಕ್ಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ರೆಸಿಡ್ಯೂಯಲ್ ಮಿಕ್ಸ್ಚರ್ ಅಂತಂದ್ರೆ ಸೊ ಏನು ಉಳಿದಿದೆ ಅಲ್ಲ ಅದನ್ನ ನೀವು ಬರಿಬೇಕು. ಸೊ ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ ಫಾರ್ಮ್ಡ್ ಏನಿದೆ 50 ಗ್ರಾಮ್ಸ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮ್ಡ್ ಆಗಿದೆ. ಸೊ ಲೆಫ್ಟ್ ಆಕ್ಸಿಜನ್ ಎಷ್ಟಿದಾವೆ ಇಲ್ಲಿ 10 ಗ್ರಾಮ್ಸ್ ಇದೆ. ಸೊ ಇವೇನಿವು ಸೊ ದೇ ಆರ್ ದಿ ರೆಸಿಡ್ಯೂಯಲ್ ಮಿಕ್ಸ್ಚರ್ ಅಂತಂದರೆ ಪ್ರಾಡಕ್ಟ್ ಫಾರ್ಮ್ ಆದರೂ ನಿಮ್ಮ ಕಂಟೈನರ್ನಲ್ಲಿ 10 ಗ್ರಾಮ್ಸ್ ಆಫ್ ಆಕ್ಸಿಜನ್ ಏನಿರುತ್ತೆ ರಿಮೈನಿಂಗ್ ಇರುತ್ತೆ. ನೆಕ್ಸ್ಟ್ 15 ಗ್ರಾಮ್ಸ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಏನಾಗಿರುತ್ತೆ ಫಾರ್ಮ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಟೋಟಲ್ ರೆಸಿಡ್ಯೂಯಲ್ ಮಿಕ್ಸ್ಚರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಪ್ರಾಡಕ್ಟ್. ಓಕೆ, ಸೊ ರಿಯಾಕ್ಷನ್. ಓಕೆ, ಸೊ ದೇರ್ಫೋರ್ ದ ರೆಸಿಡ್ಯೂಯಲ್ ಮಿಕ್ಸ್ಚರ್ ಕಂಟೈನ್ Therefore, the residual mixture contain 50 grams of magnesium oxide and 10 grams of oxygen. So this is the second answer. So first limiting reagent is magnesium. So this is the limiting reagent. So next one we find the residual amount of residual mixture, that is 50 grams of magnesium oxide and 10 grams of oxygen. So here the given is 30 grams of magnesium and 30 grams of oxygen reacts, then calculate the residual mixture and limiting reagent. Okay, so for that we have to write first balanced chemical equation. Then we know that 48 grams of magnesium will react with 32 grams of oxygen to form a 80 grams of magnesium oxide.
magnesium reacts with a 32 grams of oxygen, then 30 grams, our given is 30 grams, then 30 grams of magnesium will react with how much of oxygen. So here cross multiply, so you will get 20 grams of oxygen. So here the mass of oxygen left is 10 grams. So this indicates that the limiting reagent is magnesium. So next what we have to find, so we have to find the total amount of residual mixture which is present after reaction. Okay, so here 48 grams of magnesium will produce 80 grams of magnesium oxide, then 30 grams of magnesium will produce x grams of magnesium oxide. So here cross multiply, you will get 50 grams of magnesium oxide. So here our residual mixture that consists 50 grams of magnesium oxide and 10 grams of oxygen which is left behind. Okay, so this is about the limiting reagent. So I hope you understood about these numerical problems. So we will meet in our next session with the mole concept, molar percentage and the molarity and molality. So thank you.